ಶಿಲುಬೆಯಿಂದ ಶಿಷ್ಯರ ನೋಡಿ ನುಡಿದರೋದು ನುಡಿಯನು ಯೇಸು, ಇಗೋ ನಿನ್ನ ಅಮ್ಮ, ನನ್ನ ಅಮ್ಮ ಮರಿಯ. ಅಂದಿನಿಂದ ಮೇರಿ ಶಿಷ್ಯಗಣಕ್ಕೆ ಅಮ್ಮ, ಅಮ್ಮ ಮರಿಯಮ್ಮ, ಅಮ್ಮ ಮರಿಯಮ್ಮ. ಕ್ರಿಸ್ತರ ವದನದಿಂದ ಬಂದಂತಹ ಮೂರನೇ ವಾಕ್ಯ, ಅಮ್ಮ ಇಗೋ ನಿನ್ನ ಮಗ. ತಮ್ಮ ಶಿಷ್ಯನಿಗೆ ಇಗೋ ನಿನ್ನ ತಾಯಿ. ಯೋವಾನ 19ನೇ ಅಧ್ಯಾಯ 26ರಿಂದ 27ನೇ ವಚನ. ಕ್ರಿಸ್ತರ ಶಿಲುಬೆಯ ಯಾತ್ರೆ ಪ್ರಾರಂಭವಾದಾಗಿನಿಂದ ಪ್ರಭು ಕ್ರಿಸ್ತರು ಹಾಗೂ ಮಾತೆ ಮರಿಯ ಇಬ್ಬರು ಕೂಡ ವೇದನೆಯನ್ನು ಅನುಭವಿಸುತ್ತಿದ್ದರು. ಕ್ರಿಸ್ತರು ಶಾರೀರಿಕವಾಗಿ ಯಾತನೆಯನ್ನು ಅನುಭವಿಸಿದರೆ, ಮಾತೆ ಮರಿಯ ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸುತ್ತಿದ್ದರು. ಈ ಪರಸ್ಪರ ಯಾತನೆಗಳು ಶಿಲುಬೆಯ ಹಾದಿಯ ಸಂದರ್ಭದಲ್ಲಿ ಭೇಟಿಯಾಗಿದ್ದವು. ಆದರೆ ಅಲ್ಲಿ ಮಾತಿಗೆ ಅವಕಾಶವಿರಲಿಲ್ಲ. ಕ್ರಿಸ್ತರ ಶಾರೀರಿಕ ವೇದನೆಗಳು ಕೊನೆಗೊಳ್ಳುವ ಮುನ್ನ ಪ್ರಭು ಕ್ರಿಸ್ತರು ತಮ್ಮ ತಾಯಿಯೊಂದಿಗೆ ಮಾತನಾಡುತ್ತಾರೆ. ಆ ಮಾತು ಕೇವಲ ಮಾತಾಗಿರಲಿಲ್ಲ, ಅದು ಅಭಯದ ಅಪ್ಪುಗೆಯಾಗಿತ್ತು. ತಮ್ಮ ಆಪ್ತ ಶಿಷ್ಯನನ್ನು ತಮ್ಮ ತಾಯಿಗೆ ತಮ್ಮದೇ ಪ್ರತಿರೂಪವಾಗಿ ನೀಡುವ ಗಳಿಗೆ ಅದಾಗಿತ್ತು. ತಮ್ಮ ಪ್ರೀತಿಯ ತಾಯಿಯನ್ನು ತಮ್ಮ ಶಿಷ್ಯನಿಗೆ ಒಪ್ಪಿಸಿಕೊಡುವ ಭಾವನಾತ್ಮಕ ಕ್ಷಣ ಅದಾಗಿತ್ತು. ಈ ಲೋಕದ ಏಕಾಂತತೆಯಲ್ಲಿ ನಾವು ಯಾರು ಕೂಡ ಒಬ್ಬೊಂಟಿಗಳಲ್ಲ. ಬದಲಿಗೆ ನಮ್ಮೆಲ್ಲರ ಜೊತೆ ಕ್ರಿಸ್ತ ಕರುಣಿಸಿದ ಅಮ್ಮ ಇದ್ದಾರೆ. ನಾವು ಕೂಗುವ ಮುನ್ನವೇ ಅವರು ಬರುತ್ತಾರೆ, ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ಇಂದು ವಯಸ್ಸಾದ ತಂದೆ ತಾಯಿಗಳನ್ನು ನಾವು ವೃದ್ಧಾಶ್ರಮಕ್ಕೆ ಒಪ್ಪಿಸುತ್ತಿದ್ದೇವೆ. ನಮಗೆ ತುತ್ತು ನೀಡಿದ ಕೈಗಳನ್ನು ವೃದ್ಧಾಶ್ರಮದ ಬಂಧನದಲ್ಲಿ ಇಡುತ್ತಿದ್ದೇವೆ. ನಮ್ಮ ಸ್ವಾರ್ಥಕ್ಕೆ ಅವರನ್ನು ಬಲಿ ಪಡೆಯುತ್ತಿದ್ದೇವೆ. ಕ್ರಿಸ್ತರು ಕಡೆಯ ಕ್ಷಣದವರೆಗೂ ತಮ್ಮ ತಾಯಿಯನ್ನು ಭಾರವೆಂದು ಪರಿಗಣಿಸಲಿಲ್ಲ. ನಾವು ಕೂಡ ನಮ್ಮ ಪೋಷಕರನ್ನು ಭಾರವೆಂದು ಪರಿಗಣಿಸದಿರೋಣವೇ? ಯೇಸು ನಮಗೆ ಅಂದು ತಾಯಾಗಿ ನೀಡಿದ ನಿನ್ನ ಪಡೆದ ನಾವು ಧನ್ಯ. ಸಹರಕ್ಷಕಿಯು ನೀನು, ಪಿತನು ನುಡಿದ ಸ್ತ್ರೀಯು, ವಾಗ್ದಾನ ಮಾಡಿದ ಕನ್ನಿಕೆಯು, ಯೇಸು ನೀಡಿದ ತಾಯಿ. ನೀನೇ ಮೇರಿ ಮಾತೆ, ನೀನೇ ಮೇರಿ ಮಾತೆ, ನೀನೇ ಮೇರಿ ಮಾತೆ, ನೀನೇ ಮೇರಿ ಮಾತೆ.